ಹಾಯ್ ಫ್ರೆಂಡ್ಸ್, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಶಿವಮೊಗ್ಗ. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಬೀಟ್ ಫಾರೆಸ್ಟರ್ ನೇಮಕಾತಿ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಪ್ಯಾಟ್ರನ್ ಯಾವ ಥರ ಇರುತ್ತೆ, ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ, ಸೊ ಯಾವ ಸಬ್ಜೆಕ್ಟ್ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ, ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಬಿಫೋರ್ ಆಗಿ ನೀವು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಈ ಬೀಟ್ ಫಾರೆಸ್ಟರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಆಫ್ಲೈನ್ ಕ್ಲಾಸಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಆಫ್ಲೈನ್ ಕ್ಲಾಸಸ್ಸಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಮ್ಯಾಥ್ಸ್ ಕ್ಲಾಸಸ್ನ ಮಾಡಿಕೊಡ್ತೀವಿ. ಅದು ಸಿಂಪಲ್ ಆ್ಯಂಡ್ ಶಾರ್ಟ್ಕಟ್ ಮೆಥಡಲ್ಲಿ ಹೇಳ್ಕೊಡ್ತೀವಿ. ಸೊ ಈಗಾಗಲೇ ಬಂದು ಜಾಯ್ನ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ನ ಫೀಡ್ಬ್ಯಾಕ್ ಕೇಳಿ ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ಬಂದು ಜಾಯ್ನ್ ಆಗ್ಬೋದು. ಟೋಟಲಿ 45 ಡೇಸ್ ಡ್ಯೂರೇಷನ್ ಇರುತ್ತೆ. ಸೊ ಇಲ್ಲಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇಲ್ಲಿ ಪಿ ಜಿ ಕೂಡ ಅವೈಲೇಬಲ್ ಇರುತ್ತೆ. ಬಾಯ್ಸ್ ಮತ್ತು ಗರ್ಲ್ಸ್ಗೆ ಸಪ್ರೇಟ್ ಆಗಿರೋ ಪಿ ಜಿ ಕೂಡ ಅವೈಲೇಬಲ್ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿ ಬೇಕಾದ್ರೆ 9071673831 ಆರ್ 32ಗೆ ಕರೆ ಮಾಡಿ ಆನ್ಲೈನ್ ಕ್ಲಾಸಸ್ ಕೂಡ ಮಾಡ್ತೀವಿ. ಸ್ವಲ್ಪ ಟೈಮ್ ಆಗ್ಬೋದು, ಲೇಟ್ ಆಗೋ ಚಾನ್ಸಸ್ ಇದೆ, ಬಟ್ ಆಫ್ಲೈನ್ ಅಂತ ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಸ್ನೇಹಿತರೆ, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಸೊ ನೆಕ್ಸ್ಟ್ ಮುಂದಿನ ಸ್ಲೈಡಿಗೆ ಹೋಗೋಣ. ಈ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂದರೆ, ನೀವು ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಅಪ್ಲಿಕೇಶನ್ ಡೇಟ್ ಎಂಡ್ ಆದಮೇಲೆ ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ನೀವು ಪಡೆದ PUC ಅಂಕಗಳ ಆಧಾರದ ಮೇಲೆ 1:20 ಲೀಸ್ಟ್, ಒಂದು ಹುದ್ದೆಗೆ 20 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. 1:20 ಲೀಸ್ಟಲ್ಲಿ ನಿಮ್ಮ ಹೆಸರು ಬಂತು ಅಂದರೆ ನಿಮಗೆ ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಇರುತ್ತೆ, ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ. ಆ ಫಿಸಿಕಲ್ ಟೆಸ್ಟಲ್ಲೂ ಕೂಡ ನೀವು ಪಾಸ್ ಆದ್ರಿ ಅಂದರೆ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಅದನ್ನು ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತೀವಿ. ಇಲ್ಲಿ 3 ಹಂತದ ನೇಮಕಾತಿ ಪ್ರಕ್ರಿಯೆ ಇರುತ್ತೆ. ಎಕ್ಸಾಮ್ ಕಂಡಕ್ಟ್ ಮಾಡಿದಾದಮೇಲೆ ನೀವು ಪರೀಕ್ಷೆಯಲ್ಲಿ ಮತ್ತು PUCಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ PUCಯಲ್ಲಿರೋ 50% ಮಾರ್ಕ್ಸು, ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ತಗೊಂಡಿರೋ 50% ಮಾರ್ಕ್ಸನ್ನು ಆ್ಯಡ್ ಮಾಡಿ ನೀವು ಪಡೆದ ಅಂಕಗಳ ಆಧಾರದ ಮೇಲೆ ಅಥವಾ ಕೆಟಗರಿ ಆಧಾರದ ಮೇಲೆ ನೀವು ಹಾಕಿರೋ ಸರ್ಕಲ್ಸ್ ಅಂದರೆ ಆ ಯಾವ ವೃತ್ತಕ್ಕೆ ಅಪ್ಲಿಕೇಶನ್ ಹಾಕಿದಿರಲ್ಲ ಅಲ್ಲಿರೋ ಅವೈಲೇಬಿಲಿಟಿ ಕೆಟಗರಿ ಪೋಸ್ಟ್ಗಳ ಆಧಾರದ ಮೇಲೆ ನಿಮಗೆ ನೇಮಕಾತಿಯನ್ನು ಅಂದರೆ ಉದ್ಯೋಗವನ್ನು ಕೊಡೋ ಚಾನ್ಸಸ್ ಇದೆ ನೀವು ಸೆಲೆಕ್ಟ್ ಆದರೆ. ಈ ರೀತಿ ನೇಮಕಾತಿ ಪ್ರಕ್ರಿಯೆ ಇರುತ್ತೆ. ಸೊ ಇದರಲ್ಲಿ ಈ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಬಂದರೆ ನೀವು 1:20 ಲೀಸ್ಟಲ್ಲಿ ಸೆಲೆಕ್ಟ್ ಆಗಿ ಫಿಸಿಕಲ್ ಟೆಸ್ಟಲ್ಲಿ ಪಾಸ್ ಆದಮೇಲೆ ಆಪ್ಟಿಟ್ಯೂಡ್ ಟೆಸ್ಟ್ ಅಟೆಂಡ್ ಮಾಡ್ಬೇಕಂದ್ರೆ ನೋಡಿರಿ, ಈ ಆಪ್ಟಿಟ್ಯೂಡ್ ಟೆಸ್ಟ್ ಟೋಟಲಿ 100 ಮಾರ್ಕ್ಸ್ ಇರುತ್ತೆ. 100 ಅಂಕಗಳಿಗೆ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ನಿಮಗೆ ಇಲ್ಲಿ ಕೊಡ್ತಕ್ಕಂಥದ್ದು 2 ಅವರ್ಸ್ ಡ್ಯೂರೇಷನ್ ಇದೆ. ಎಷ್ಟಿದೆ ಹೇಳ್ರಿ? 2 ಅವರ್ಸ್, 2 ಗಂಟೆಯ ಡ್ಯೂರೇಷನ್ ಇದೆ. ಸೊ ಈ 2 ಅವರ್ಸ್ ಡ್ಯೂರೇಷನಲ್ಲಿ ನೀವು 100 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು. ಈ ಎಲ್ಲ ಪ್ರಶ್ನೆಗಳು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ವಸ್ತುನಿಷ್ಠ ಮಾದರಿ ಅಂತ ಕರಿತೀವಿ. ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಸೊ ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ಗಳನ್ನು ಕೊಡಲಾಗುತ್ತೆ. ಅದರಲ್ಲಿ ಸರಿಯಾದ ಉತ್ತರಕ್ಕೆ ನಿಮಗೆ 1 ಮಾರ್ಕ್ಸನ್ನು ಕೊಡ್ತಾರೆ. ಒಂದು ವೇಳೆ ನಿಮ್ಮ ತಪ್ಪು ಉತ್ತರಕ್ಕೆ -0.25 ಅಂದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಒಂದು ರಾಂಗ್ ಆನ್ಸರ್ ಹಾಕಿದರೆ -0.25 ಮಾರ್ಕ್ಸ್ ಅಂದ್ರೆ ನೀವು ತಗೊಂಡಿರೋ 6 ಮಾರ್ಕ್ಸಲ್ಲಿ 0.25 ಅಂಕಗಳು ಡಿಡಕ್ಟ್ ಆಗುತ್ತೆ. ಈ ರೀತಿ ಎಕ್ಸಾಮಿನೇಷನ್ ಪ್ಯಾಟ್ರನ್ ಇರುತ್ತೆ. ಸೊ ಆ 100 ಅಂಕಗಳ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ಮ್ಯಾಥ್ಸ್ ಅಂತ ಹೇಳ್ತೀವಲ್ಲ, ಗಣಿತಕ್ಕೆ ಸಂಬಂಧಪಟ್ಟಂತೆ 40 ಅಂಕಗಳಿಗೆ ಇರುತ್ತೆ. ಅದಾದಮೇಲೆ ಜನರಲ್ ನಾಲೆಡ್ಜಿಗೆ ಸಂಬಂಧಪಟ್ಟಂತೆ 60 ಮಾರ್ಕ್ಸ್ ಇರುತ್ತೆ. ಜನರಲ್ ನಾಲೆಡ್ಜಿಗೆ ಸಂಬಂಧಪಟ್ಟಂತೆ 60 ಮಾರ್ಕ್ಸ್ ಇರುತ್ತೆ. 40 ಮಾರ್ಕ್ಸ್ ಪ್ಲಸ್ 60 ಮಾರ್ಕ್ಸ್ ಅಂದರೆ ಟೋಟಲ್ 100 ಮಾರ್ಕ್ಸ್ಗೆ ನಿಮಗೆ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಸೊ ಈ 100 ಮಾರ್ಕ್ಸಲ್ಲಿ ನೀವು ಪಡೆದ ಅಂಕಗಳ ಆಧಾರದ ಮೇಲೆ PUC ಅಂಕಗಳ 50%, ಆಬ್ಜೆಕ್ಟಿವ್ ಟೆಸ್ಟಲ್ಲಿ ತಗೊಂಡಿರೋ 50%ನ ಆ್ಯಡ್ ಮಾಡಿ ಸೊ ನಿಮ್ಮ ಸೆಲೆಕ್ಷನ್ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಇದಾದಮೇಲೆ ನೋಡಿರಿ, ಈ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ಯಾವ ಸಬ್ಜೆಕ್ಟು ಎಷ್ಟೆಷ್ಟು ಮಾರ್ಕ್ಸಿಗೆ ಕೇಳ್ತಾರೆ, ಯಾವ ಸಬ್ಜೆಕ್ಟನ್ನು ಯಾಕೆ ಓದಬೇಕು, ಯಾವ ಪುಸ್ತಕಗಳನ್ನು ಓದಬೇಕು ಅಂತ ಹೇಳಿಕೊಡ್ತೀನಿ. ಸೊ ಅದರಲ್ಲೂ ನಾನು ವಿಶೇಷವಾಗಿ 2021ರಲ್ಲಿ ನಡೆದ ಈ ಫಾರೆಸ್ಟ್ ಗಾರ್ಡ್ ಪರೀಕ್ಷೆ, ಈಗ ಬೀಟ್ ಫಾರೆಸ್ಟರ್ ಅಂತ ನೇಮ್ ಅಷ್ಟೇ ಚೇಂಜ್ ಆಗಿದೆ, ಆ ಫಾರೆಸ್ಟ್ ಗಾರ್ಡ್ ಪರೀಕ್ಷೆಯಲ್ಲಿ ಈ ಮ್ಯಾಥ್ಸ್ ಸಂಬಂಧಪಟ್ಟಂತೆ 40 ಪ್ರಶ್ನೆಗಳಿದ್ದು. ಆ 40 ಪ್ರಶ್ನೆಗಳು ಯಾವ ಟಾಪಿಕ್ ಮೇಲೆ ಕೊಟ್ಟಿದ್ದ ಅಂತ ನೋಡ್ತಾ ಬರೋದಾದರೆ, ಗಣಗಳು ಅಂತ ಇದೆ, ಗಣಕಗಳಲ್ಲಿ ಇದು ಗಣಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ.
ಶೇಡಿಗಳಿಗೂ ಪ್ರೋಗ್ರೆಷನ್ಸ್ ಅಂತ ಬರುತ್ತೆ ಹೈಸ್ಕೂಲಲ್ಲಿ, ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಅಂತ ಇದು ಹೈಸ್ಕೂಲಲ್ಲಿದೆ, ಅದರ ಕಂಟಿನ್ಯೂಡ್ ಪಾರ್ಟು ಪಿ ಯು ಸಿಯಲ್ಲೂ ಇದೆ. ಇದಕ್ಕೆ ಸಂಬಂಧಪಟ್ಟಂಥ 5 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ 1 ಕ್ವಶನ್ಸು, ಇನ್ಇಕ್ವಾಲಿಟೀಸ್ ಮೇಲೆ 1 ಪ್ರಶ್ನೆ, ಸಂಭವನೀಯತೆ ಅಂತ ಪಾಠ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ 1 ಪ್ರಶ್ನೆ, ಬೈನಾಮಿಯಲ್ ಥಿಯರಮ್ ಅಂತ ಪಿ ಯು ಸಿಯಲ್ಲಿ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ 1 ಪ್ರಶ್ನೆ, ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಪಿ ಯು ಸಿಯಲ್ಲಿ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ 2 ಕ್ವಶನ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ ಹೈಸ್ಕೂಲಲ್ಲಿದೆ, ಅದರ ಕಂಟಿನ್ಯೂಡ್ ಪಾರ್ಟ್ ಪಿ ಯು ಸಿಯಲ್ಲಿದೆ, ಅದಕ್ಕೆ ಸಂಬಂಧಪಟ್ಟಂಥ 1 ಪ್ರಶ್ನೆ, ವೆಕ್ಟರ್ ಆಲ್ಜಿಬ್ರಾ ಅನ್ನೋದು ಪಿ ಯು ಸಿಯಲ್ಲಿ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ 3 ಪ್ರಶ್ನೆಗಳಿದ್ವು. ಸ್ಟ್ರೈಟ್ ಲೈನ್ ಮೇಲೆ 1 ಅಥವಾ 2 ಪ್ರಶ್ನೆ ಕೇಳಿರೋ ಸಾಧ್ಯತೆ ಇದೆ. ಸೊ ಇದಾದಮೇಲೆ ಕೋನಿಕ್ ಸೆಕ್ಷನ್ಸ್ ಅಂತ ಇದು ಕೂಡ ಪಿ ಯು ಸಿ ಮ್ಯಾಥ್ಸಲ್ಲಿ ಬರ್ತಕ್ಕಂಥ ಟಾಪಿಕ್ಕು, 2 ಪ್ರಶ್ನೆಗಳು ಕೇಳಿದ್ದು. ಸೈಮಲ್ಟೇನಿಯಸ್ ಇಕ್ವೇಷನ್ಸ್ ಅಂತ ಇದ್ದು ಹೈಸ್ಕೂಲ್ ಸಿಲೆಬಸ್ಸಲ್ಲಿದೆ, 1 ಪ್ರಶ್ನೆ ಕೇಳಿದ್ದ. ಟ್ರಿಗ್ನಾಮೆಟ್ರಿ ಹೈಸ್ಕೂಲಲ್ಲಿದೆ, ಅದರ ಜೊತೆಗೆ ಪಿ ಯು ಸಿಯಲ್ಲೂ ಕೂಡ ಕಂಟಿನ್ಯೂಡ್ ಪಾರ್ಟ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ 2 ಕ್ವಶನ್ಸ್. ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ಸ್ ಫಂಕ್ಷನ್ಸ್ಗೆ ಸಂಬಂಧಪಟ್ಟಂಥ 1 ಪ್ರಶ್ನೆ. ಪಾಲಿಗನ್ಸ್ ಅಂದರೆ ಬಹುಭುಜಾಕೃತಿಗಳಂತ ಹೈಸ್ಕೂಲಲ್ಲಿದೆ, ಅದಕ್ಕೆ ಸಂಬಂಧಪಟ್ಟಂಥ 1 ಕ್ವಶನ್ನು. ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ, ಇಂಟಿಗ್ರೇಷನ್ನು, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸು, ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಅಂತ ಇವೆಲ್ಲ ಪಿ ಯು ಸಿಯಲ್ಲಿ ಬರ್ತಕ್ಕಂಥ ಟಾಪಿಕ್ಸು. ಸೊ ಇಲ್ಲೇ ನಿಮಗೆ 10 ರಿಂದ 12 ಪ್ರಶ್ನೆಗಳು ಬರ್ತಾ ಇದೆ. ಟೋಟಲ್ 40 ಅಂಕಗಳಿಗೆ ಗಣಿತದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಈ ರೀತಿ ಇದ್ವು. ಸೊ ನೋಡಿರಿ, ಇವೆಲ್ಲ ಟಾಪಿಕ್ಸನ್ನು ನೀವು ಓದಬೇಕು ಅಂದರೆ ಯಾವ ಪುಸ್ತಕಗಳನ್ನ ಓದಬೇಕು ಈ ಗಣಿತಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡೋದಕ್ಕಿಂತ ಮುಂಚೆ, ಈ ಜನರಲ್ ನಾಲೆಡ್ಜಲ್ಲಿ 60 ಮಾರ್ಕ್ಸ್ ಕೇಳಿದ್ರಲ್ಲ, ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ಕ್ವಶನ್ಸ್ ಕೇಳಿದ್ರು ಅಂದರೆ ಸ್ಟ್ಯಾಟಿಕ್ ಜಿಗೆ ಸಂಬಂಧಪಟ್ಟಂಥ 10 ಮಾರ್ಕ್ಸಿಗಿತ್ತು. ಇದಾದಮೇಲೆ ನಿಮಗೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ 9 ಕ್ವಶನ್ನ ಕೇಳಲಾಗಿತ್ತು. ಅದಾದಮೇಲೆ ಹಿಸ್ಟ್ರಿ ಸಂಬಂಧಪಟ್ಟಂತೆ 14 ಕ್ವಶನ್ಸು, ಜಿಯೋಗ್ರಫಿಯಲ್ಲಿ 5 ಕ್ವಶನ್ಸು. ಇದಾದಮೇಲೆ ಇಂಡಿಯನ್ ಪೊಲೈಟಿಯಲ್ಲಿ 9 ಪ್ರಶ್ನೆಗಳನ್ನು ಕೇಳಿದ್ರು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಲ್ಲ, ಅಲ್ಲಿ 9 ಕ್ವಶನ್ಸ್. ಇದಾದಮೇಲೆ ನೆಕ್ಸ್ಟ್ ಎಕನಾಮಿಕ್ಸಲ್ಲಿ 5 ಕ್ವಶನ್ಸ್ ಕೇಳಿದ್ದ. ಎಕನಾಮಿಕ್ಸ್ ಆದಮೇಲೆ ಸೈನ್ಸು ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೇರಿ ಟೋಟಲ್ 8 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಎಲ್ಲ ಸೇರಿ ಜನರಲ್ ನಾಲೆಡ್ಜಿಗೆ 60 ಅಂಕಗಳನ್ನು ಕೇಳಲಾಗುತ್ತೆ. ಸೊ ಇದು ಲಾಸ್ಟ್ ಎಕ್ಸಾಮಲ್ಲಿ ಯಾವ ಟಾಪಿಕ್ಕಿಗೆ ಎಷ್ಟೆಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ದಾನೆ ಅಂತ ಒಂದು ಲೀಸ್ಟ್ ಔಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಕ್ಸಾಮಲ್ಲಿ ಈ ಕ್ವಶನ್ಸ್ ನಂಬರ್ ಚೇಂಜ್ ಆಗ್ಬೋದು. ಸೊ ನೋಡ್ರಿ, ಆ್ಯಸ್ ಇಟ್ ಈಸ್ ಇರ್ಬೋದು, ಅಥವಾ ಇಲ್ಲಿ 10 ಸ್ಟಾಟಿಕ್ ಜಿ ಕೆ ಇದ್ರೆ 5 ಕೊಟ್ಟು ಕರೆಂಟ್ ಅಫೇರ್ಸ್ ಜಾಸ್ತಿ ಕೇಳ್ಬೋದು, ಇತಿಹಾಸ ಕಡಿಮೆ ಮಾಡಿ ಜಿಯೋಗ್ರಫಿ ಹೆಚ್ಚು ಕೇಳ್ಬೋದು, ಇಂಡಿಯನ್ ಪೊಲಿಟಿ ಕಡಿಮೆ ಮಾಡಿ ಎಕನಾಮಿಕ್ಸ್ ಜಾಸ್ತಿ ಕೇಳ್ಬೋದು, ಸೈನ್ಸ್ ಜಾಸ್ತಿ ಮಾಡ್ಬೋದು. ಸೊ ಇನ್ನೊಂದು ಯಾವುದೋ ಕಡಿಮೆ ಮಾಡೋದು, ಇದು ನಂಬರ್ಸ್ ಚೇಂಜ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಹಾಗಾದರೆ ಏನು ಓದಬೇಕು ನೀವು ಅಂದರೆ, ಫಸ್ಟ್ ಮ್ಯಾಥ್ಸ್ ಕಲಿಬೇಕು ಅಂದರೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ NCERT ಮ್ಯಾಥ್ಸ್ ಬುಕ್ಕನ್ನು ಕರೆಕ್ಟಾಗಿ ಓದಬೇಕು. ಈ ಸಬ್ಜೆಕ್ಟನ್ನು ಕಲಿಬೇಕು ಅಂದರೆ ಅದ್ರ ಜೊತೆಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ರೆಗ್ಯುಲರಾಗಿ ವಾಚ್ ಮಾಡ್ತಾಯಿರಿ. ಸೊ ಈ ಫಾರೆಸ್ಟ್ ಎಕ್ಸಾಮ್ ಅಥವಾ ಬೀಟ್ ಫಾರೆಸ್ಟರಿಗೆ ಸಂಬಂಧಪಟ್ಟಂತೆ ಅವಾಗವಾಗ ನಾವು ಮ್ಯಾಥ್ಸ್ ಕ್ಲಾಸಸ್ನ, ಬೇರೆ ಸಬ್ಜೆಕ್ಟ್ನ ಕ್ಲಾಸಸ್ನ ಯೂಟ್ಯೂಬ್ ಚಾನಲಲ್ಲಿ ಬಿಡ್ತಾ ಇರ್ತೀವಿ. ಅದರ ಜೊತೆಗೆ ನೀವು ಟಾಪಿಕ್ ವೈಸು, ಸಿಲೆಬಸ್ ವೈಸು ನಿಮಗೆ ಕ್ಲಾಸಸ್ ಬೇಕು ಅಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆಫ್ಲೈನ್ ಬ್ಯಾಚಸ್ ಸ್ಟಾರ್ಟ್ ಆಗಿದ್ದಾವೆ. ಹಾಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡೋದ್ರಲ್ಲಿದ್ದೀವಿ. ಇದರ ಉಪಯೋಗ ಕೂಡ ನೀವು ಪಡ್ಕೋಬೋದು ಅಂತ ಹೇಳ್ತಾ, ಸೊ ಈ ಜನರಲ್ ನಾಲೆಡ್ಜಿಗೆ ಸಂಬಂಧಪಟ್ಟಂತೆ 60 ಪ್ರಶ್ನೆಗಳನ್ನು ಕೇಳ್ತಾನೆ. ಸೊ ಈ 60 ಪ್ರಶ್ನೆಗಳಿಗೆ ಓದ್ಬೇಕಂದ್ರೆ ದಿ ಬೆಸ್ಟ್ ಬುಕ್, ಯಾವ ಬುಕ್ ರೆಫರ್ ಮಾಡಬೇಕು ಅಂದರೆ ನೋಡಿರಿ, ಈಗ ಫಸ್ಟ್ ನಾನು ರೆಫರ್ ಮಾಡೋದಂದರೆ ಗಂಧದ ಗುಡಿ ಅಂತ ಒಂದು ಪುಸ್ತಕ ಬರ್ತಾ ಇದೆ, ಕೊಟ್ರೇಶ್ ದಾನಮ್ಮನವರು ಅಂತ. ಸೊ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರೇ ಸೊ ಒಂದು ಒಳ್ಳೆ ಪುಸ್ತಕವನ್ನು ರೆಡಿ ಮಾಡಿದ್ದಾರೆ ಈ ಬೀಟ್ ಫಾರೆಸ್ಟರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ. ಸೊ ಇದು ಕೂಡ ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸೊ ಇವೆಲ್ಲ ಜನರಲ್ ನಾಲೆಡ್ಜ್ ಸಿಲೆಬಸ್ ನಿಮಗೆ ಕವರ್ ಆಗ್ತಕ್ಕಂಥ ಒಂದು ದಿ ಬೆಸ್ಟ್ ಬುಕ್ ಅಂತ ಹೇಳ್ಬೋದು, ಗಂಧದ ಗುಡಿ ಬುಕ್ಕು. ಆ ಪುಸ್ತಕ ಓದ್ಬೋದು. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಆಥರ್ ಬುಕ್ಸ್, ಫಸ್ಟ್ NCERT ಬುಕ್ಸ್ಗಳನ್ನು ಓದಿದಾದಮೇಲೆ ಆಥರ್ ಬುಕ್ಸ್ ಬೇಕು ಅಂದರೆ ನಿಮಗೆ, ಸೊ ನೋಡಿ ಇವೆಲ್ಲ ಸಬ್ಜೆಕ್ಟ್ನ ಆಥರ್ ಬುಕ್ಸ್ ರೆಫರ್ ಮಾಡಬೇಕು ಅಂದರೆ ನೀವು ಸಾಕಷ್ಟು ಪುಸ್ತಕಗಳಿದಾವೆ ನಿಮಗೆ. ಸ್ಟಾಟಿಕ್ ಜಿ ಕೆ ಬೇಕಂದರೆ ಈ ಪರಂ ಜಿ ಕೆ ಅಂತ ಇದೆ, ಅದು ಪವರ್ ಆಗಿದೆ. ಪರಂ ಜಿ ಕೆ ಅಂತ ಪುಸ್ತಕ ಇದೆ, ಚಾಣಕ್ಯ ಕಣಜ ಇದೆ, ನೂತನ ಜಿ ಕೆ ಇದೆ, ಇನ್ನೂ ಸಾಕಷ್ಟು ಬುಕ್ಗಳಿದ್ದಾವೆ. ಸೊ ನಿಮಗೆ ಯಾವುದು ಚೆನ್ನಾಗಿ ಅರ್ಥ ಆಗುತ್ತೋ ಓದಿದರೆ ಆ ಪುಸ್ತಕವನ್ನು ರೆಫರ್ ಮಾಡಿ. ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ನ್ಯೂಸ್ ಪೇಪರ್ಸು, ಪ್ರಜಾವಾಣಿ ನ್ಯೂಸ್ ಪೇಪರ್ ಆಗಿರ್ಬೋದು, ಟೈಮ್ಸ್ ಆಫ್ ಇಂಡಿಯಾ, ದ ಹಿಂದೂ ನ್ಯೂಸ್ ಪೇಪರ್ಸು ಅಥವಾ ಮಂತ್ಲಿ ಮ್ಯಾಗ್ಝಿನ್ಸು, ನೀವು ಪ್ರತಿ ತಿಂಗಳು ಯಾವುದನ್ನು ಈಗಾಗಲೇ ರೆಫರ್ ಮಾಡ್ತಿಲ್ಲ ಅದೇ ಮ್ಯಾಗ್ಝಿನ್ನ ರೆಫರ್ ಮಾಡ್ತಾ ಹೋಗ್ಬೋದು. ಸೊ ಹಿಸ್ಟ್ರಿ
ಸಂಬಂಧಪಟ್ಟಂತೆ ನಮ್ಮ ಸ್ನೇಹಿತರಿದೆ ಆರ್ ಮಂಜುನಾಥ್ ಬುಕ್ ಚೆನ್ನಾಗಿದೆ, ಲೋಕಪ್ಪ ಗೌಡರ ಬುಕ್ ಇದೆ, ಸದಾಶಿವ ಸರ್ ಬುಕ್ ಇದೆ. ಸೊ ನಿಮಗೆ ಯಾವುದು ಅರ್ಥ ಆಗುತ್ತೆ ಆ ಬುಕ್ಕನ್ನು ರೆಫರ್ ಮಾಡಿ. ಜಿಯೋಗ್ರಫಿ ಸಂಬಂಧಪಟ್ಟಂತೆ ಸಾಕಷ್ಟು ಬುಕ್ಸ್ ಇದ್ದಾವೆ. ಬಡೇಮಿಯಾ ಸರ್ ಬುಕ್ ಇದೆ, KM ಸುರೇಶ್ ಸರ್ ಬುಕ್ ಇದೆ, ಹಾಗಾದ್ರೆ ರಂಗನಾಥ್ ಸರ್ ಬುಕ್ ಇದೆ. ಸೊ ನಿಮ್ಮ ಮಾರ್ಕೆಟಲ್ಲಿ ನಿಮಗೆ ಯಾವುದು ಲೈಕ್ ಆಗುತ್ತೋ ಆ ಬುಕ್ಕನ್ನು ರೆಫರ್ ಮಾಡ್ಬೋದು. ಹಾಗೆ ಇಂಡಿಯನ್ ಪೊಲಿಟಿಕ್ಸ್ ಸಂಬಂಧಪಟ್ಟಂತೆ KM ಸುರೇಶ್ ಸರ್ ಇದೆ, PS ಗಂಗಾಧರ್ ಸರ್ ಬುಕ್ ಇದೆಯಾ, ದೀಸ್ ಬೆಸ್ಟ್ ಬುಕ್ಸ್ ಅಂತ ಹೇಳ್ಬೋದು, ಆ ಬುಕ್ಕನ್ನು ರೆಫರ್ ಮಾಡ್ಬೋದು. ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಸೊ ನಮ್ಮ ರಾಘವೇಂದ್ರ ಶಿಡ್ಲಘಟ್ಟ ಸರ್ ಒಳ್ಳೆ ಬುಕ್ ಇದೆ. ನಮ್ಮ ಸ್ನೇಹಿತರಿದೆ ಮಹೇಶ್ ಪಾಗೋಡ, ಇವ್ರದ್ದು ಕೂಡ ಬುಕ್ ಇದೆ. ಗರಣಿ ಕೃಷ್ಣಮೂರ್ತಿ ಬುಕ್ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಬುಕ್ಕನ್ನು ನೀವು ಪರ್ಚೇಸ್ ಮಾಡಿ ಓದ್ತಾ ಬರ್ಬೋದು. ಅದಕ್ಕಿಂತ ಬಿಫೋರ್ ಆಗಿ ಈ ಪುಸ್ತಕವನ್ನು ಮರಿಬೇಡ್ರಿ, ಗಂಧದ ಗುಡಿ ಪುಸ್ತಕವನ್ನು. ಹಾಗೆ ಜನರಲ್ ಸೈನ್ಸ್ ಪುಸ್ತಕ ಬೇಕೆಂದರೆ ವೆಂಕಟರಮಣ ಸ್ವಾಮಿ VRS ಅಂತ ಕರಿತೀವಿ, ಅಥವಾ 4G ಸೈನ್ಸ್ ಅಂತ ಒಂದು ಬುಕ್ಸ್ ಇದೆ. NCERT ಬುಕ್ಸ್ಗಳಿಂದ ಆಚೆ ಏನಾದರೂ ಬುಕ್ಸ್ ರೆಫರ್ ಮಾಡಬೇಕಂದ್ರೆ ಈ ಪುಸ್ತಕಗಳನ್ನು ನೀವು ರೆಫರ್ ಮಾಡ್ಬೋದು. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ರೆಫರ್ ಮಾಡ್ತಾ ಹೋದರೆ ನಿಮಗೆ GK ಆಗಿರ್ಬೋದು, ಹಿಸ್ಟ್ರಿ, ಜಿಯೋಗ್ರಫಿ, IC ಸಂಬಂಧಪಟ್ಟಂತೆ ಕ್ಲಾಸಸ್ ಕೂಡ ನಿಮಗೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ನೋಡಿ ಸ್ನೇಹಿತರೆ, ಏನೇನು ರೆಫರ್ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವೊಂದು ಟಾಪಿಕ್ ಮೂಲಕ ಮತ್ತೆ ನಿಮ್ಮ ಯೂಟ್ಯೂಬಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆಯವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.